ಸೌಮ್ಯ ಅವಳು ಯಾಕೋ ಕಾಲು ಬಿಡಿಸ್ಬೇಕು ಅನ್ಸೈತೆ ನೀನು ಎಲ್ಲರ ಕಾಲ್ಗೂ ಬಿತ್ಕ ನಮ್ ಚಿಂಟು ಮದ್ವೆ ಓಡಾಡದೆ ನಾವು. ಹೌದು ಚಿಂಟು 10 ವರ್ಷ ತನಕ ಆಗಲ್ವಂತ. ಹೀರೋ ಹೀರೋಯಿನ್ ನಂಜುನ್ಗುಡ್ ದೇವಸ್ಥಾನಕ್ಕೆ ಹೋಗಿದ್ರು. ಹೌದು, ಇನ್ನೆಲ್ಲರೂ ಹೋಗ್ಬಿಟ್ಟಿದ್ರು. ಹೋಗಿದ್ರಿ. ಇನ್ನೆಲ್ಲರೂ ವಿಷಯವಂತೂ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀವಿ. ಏನು 4 ಜನ ನಿಂತ್ಕೊಂಡು ವ್ಲಾಗ್ ಮಾಡ್ತಾ ಇದ್ದೀರಾ ಅಂತ ಅನ್ಕೋತಾ ಇದ್ದೀರಾ. ನಮ್ಮ ಆರ್ಯ ಅಂತೂ ಲಿಟ್ರಲಿ ಯಾವಾಗ ಒಂದು 3-4 ಡೇಸ್ ಇಂದ ನವೀನ್ 1 ವೀಕ್ ಇಂದ ಸಂಕ್ರಾಂತಿ ಹಬ್ಬದಿಂದ ಅವ್ರ ಅಪ್ಪನ ಹಿಡ್ಕೊಂಡಿರೋದು. ಅವನು ಬಿಡ್ತಾ ಇಲ್ಲ. 15 ಇವತ್ತು 23 ಯಾವ ರೇಂಜ್ಗೆ ಅಂದ್ರೆ ಅವತ್ತು ಊರು ಕರ್ಕೊಂಡು ಹೋದ್ವಿ. 1-2 ದಿನ ಬಿಡೋಣ ಅಲ್ಲಿ ಅಂತ ಅನ್ಬಿಟ್ಟು ಅವ್ನು ಇರೋದಿಲ್ಲ ಅಂತ ನಮಗ್ ಗೊತ್ತಿತ್ತು. ಅವ್ನ್ ಗೊತ್ತಾಗ್ಬಿಡ್ತು ಅನ್ಸುತ್ತೆ, ನಮ್ಮ ಮಾತೆಲ್ಲ ಕೇಳಿಸ್ಕೊಬಿಡ್ತಾನೆ ಅನ್ಸುತ್ತೆ. ಬಿಡ್ತಾ ಇಲ್ಲ, ಬಿಟ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ ಅಂತ. ಅದೇ ಟೈಮ್ಗೆ ಈ ಮದ್ವೆ ಗಡಿ ಬಿಡಿಲಿ ಆ ಹಳದಿ ಶಾಸ್ತ್ರ ದಿನ ಗ್ರೇಪ್ಸ್ ತಿನ್ಬಿಟ್ಟ. ಅಲ್ಲಿ ತಟ್ಟೆಲಿ ಇಟ್ಟಿರೋದನ್ನ ಶಾಸ್ತ್ರಕ್ಕೆ ಇಟ್ಟಿರ್ತಾರಲ್ಲ, ಏನ ಕೆಳಗಡೆ ಬಿಡಿ ಹೋಗ್ಬೇಕು ಅವನು. ಅಲ್ಲಿ ನೀನು ಮಿರರ್ ಅಲ್ಲಿ ಲೈಟ್ ಆನ್ ಮಾಡೋದು ತೋರಿಸ್ಕೊಟ್ಟಿದ್ಯಾ, ಅದು ಹಂಗೆ ಕಾಣ್ತಾ ಇದೆ ಈಗ. ಏನ್ ತಿಂದ ರೊಟ್ಟಿ. ಇರು ಆಮೇಲೆ ಮಾಡುವಂತೆ ಆಯ್ತಾ. ಅವಾಗ್ಲಿಂದ ಆಮೇಲೆ ಇದ್ರಲ್ಲೂ ಅಷ್ಟೇ. ಇಲ್ಲಿ ನೋಡಿ ಎಷ್ಟು ಕ್ವಾಟ್ಲೆ ಮಾಡ್ಬೇಕು. ಅದು ಮಾಡ್ಬಿಡು, ಒಂದ್ಸಲ ಮಾಡ್ಬಿಡು. ಸೊ ತುಂಬಾ ಆಯ್ತು ತುಂಟ. ಮತ್ತೆ ಇಲ್ಲಿ ನೋಡಿ ಹೆಂಗ ಆಡ್ತಾನೆ. 2 ಸೇರ್ಕೊಂಡು. ನನಗೆ ನನ್ನ ತಮ್ಮ ಮದ್ವೆ ಆಗೋದಾದ ಇನ್ನೊಂದ್ 2-3 ವರ್ಷ ಬಿಟ್ಕೊಂಡಾಗಿದ್ರೆ ಆಯ್ತಿತ್ತು. ಏನ್ ಕ್ವಾಟ್ಲೆ ಗೊತ್ತಾ ನಮ್ಗಂತೂ. ಇವ್ನಿಗೆ ಜ್ವರ ಬೇರೆ ಬಂದ್ಬಿಡ್ತು, ಕೋಲ್ಡ್ ಆಗ್ಬಿಟ್ಟು. ಅದ್ರ ಮಧ್ಯೆ ಅವ್ರ ಅಪ್ಪನ್ ಬಿಟ್ಟು ಬರಲ್ಲ, ಯಾರ ಹತ್ರನೂ ಹೋಗಲ್ಲ. ಎಂಗೇಜ್ಮೆಂಟ್ ಟೈಮಲ್ಲಿ ಎಲ್ಲರ ಹತ್ರನೂ ಹೋಗ್ತಾ ಇದ್ದ. ಅವಾಗ 6 months ಅಷ್ಟೇ ಆಗಿದ್ದು. ಇವನ್ ಯಾವ ತರ ಅಂದ್ರೆ ಪ್ರಪಂಚ ಗೊತ್ತಾಗ್ತಾ ಇರ್ಲಿಲ್ಲ. ಅಂದ್ರೆ ಇನ್ನು ಮಕ್ಳಲ್ವಾ, ಮಗು ಅಲ್ವಾ, ಐಡೆಂಟಿಫೈ ಗೊತ್ತಾಗ್ತಿರ್ಲಿಲ್ಲ. ನಮ್ಮಮ್ಮನ್ನ ಬಿಟ್ರೆ ನವೀನ್ ಅಷ್ಟೇ, ಇನ್ಯಾರ ಹತ್ರನೂ ಹೋಗಲ್ಲ. ಆಮೇಲೆ ರಾತ್ರಿ ತಡ್ಕೊಳಕ್ ಆಗದೆ ಇವ್ರ ಅಕ್ಕನ ಮನೆ ಕಳ್ಸಿದ್ವಿ, ಕರ್ಕೊಂಡೋದ್ರು. ಅವರು ನಮ್ಮ ಅತ್ತೆನು ಬಂದಿದ್ರಲ್ಲ, ಅವರು ಅಲ್ಲೇ ಇದ್ರು. ಸೊ ಹೋಗ್ಬಿಟ್ಟು ಅವ್ರ ಅತ್ತೆ ಜೊತೆ ಇದ್ದ. ಅವತ್ ನೈಟ್ ಫುಲ್ಲು ಇದ್ದು ಆಮೇಲೆ ಮಾರ್ನಿಂಗು ಮತ್ತೆ ಮದ್ವೆ ದಿನಾನು ಕರ್ಕೊಂಡೋಗಿದ್ರು. ಅವ್ರನ್ನ ಚೌಟ್ರಿಲಿ ಮೇಂಟೈನ್ ಮಾಡೋದಿಕ್ ಆಗಲ್ಲ ಅಂತ. ನನ್ಗಂತೂ ತುಂಬಾ ಸ್ಟ್ರೆಸ್ ಅಂತಾನೆ ಅನ್ನಿಸ್ತಾ ಇತ್ತು. ಅವ್ರುಗಳು ಕರ್ಕೊಂಡೋಗಿಲ್ಲ ಅಂತಂದ್ರೆ ನಂಗೆ ಇನ್ನೂ ಯಾವಾಗ್ಲೂ ನವೀನ ಇಟ್ಕೊಂಡು ಏನೇ ಆಗ್ಲಿ ಒಂದೇ ಸಮ ಕೈ ಇಟ್ಕೊಂಡ್ರೆ ಒಂಥರ ಕೈ ನೋವು ಬಂದ್ಬಿಡುತ್ತೆ, ಫ್ರಸ್ಟ್ರೇಟ್ ಆಗುತ್ತೆ. ಇನ್ನು ನಾವು ಮೇಕಪ್ ಎಲ್ಲ ಹಾಕೊಂಡಂತೂ ಅವನು ಎತ್ಕೊಳಕ್ಕೂ ನನಗೆ ಅನ್ಕಂಫರ್ಟಬಲ್. ಅವನ್ಗೂ ಇನ್ನು ಅವ್ನು ಯೂಶಲಿ ಯಾರ ಹತ್ರನೂ ಹೋಗ್ತಾ ಇರ್ಲಿಲ್ಲ. ಇನ್ನು ನಾನ್ ಮೇಕಪ್ ಜುವೆಲ್ಸ್ ಎಲ್ಲ ಹಾಕೊಂಡು ಇನ್ನು ನನ್ನ ಹತ್ರನೂ ಬರ್ತಾ ಇರ್ಲಿಲ್ಲ ಅವನು. ಸುಮ್ನಿರು ಆರ್ಯ, ನಮಗ್ ವ್ಲಾಗ್ ಮಾಡಕ್ಕೂ ಬಿಡಲ್ಲ ಇವನೊಂಥರ. ಇಬ್ರದು ನಮಗೆ ಒಟ್ನಲ್ಲಿ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಮದ್ವೆದು ಎಲ್ಲ ಹಂಗಂಗೆ ಟ್ಯಾಗ್ಗಳು ಹೋಗಿ ಎಲ್ಲ ಪ್ರತಿಯೊಂದು ಅಲ್ಲ. ಇದು ದೊಡ್ಡ ಮಗ, ಅದು ಚಿಕ್ಕ ಮಗ ಅಲ್ವಾ. ಒಂಥರ ನಿದ್ರೆ ಕರೆಕ್ಟ್ ಆಗಿಲ್ಲ. ನೆನ್ನೆ ನಿದ್ದೆ ಮಾಡಿದ್ವಿ ಅಂದ್ರೂ ಏನೋ ನೀರ್ ಸೋರ್ತೈತೆ. ಇನ್ನು ತಿಂಡಿ ಮಾಡಿಲ್ಲ, 11 ಗಂಟೆ ಆಯ್ತಾ ಬಂತು. ಸೊ ಮದ್ವೆ ಎಲ್ಲ ತುಂಬಾ ಚೆನ್ನಾಗಾಯ್ತು. ಅಂಡ್ ನೆನ್ನೆ ವ್ಲಾಗ್ ನೋಡಿ ನಿಜ ಎಲ್ಲ ಎಷ್ಟು ವಿಶಸ್ ತಿಳಿಸಿದೀರಾ. ಸಾರಿ, ಎಂತೆಂತ ಕಮೆಂಟ್ಸ್ ಹಾಕಿದೀರಾ. ಅದ್ ನೋಡಿ ನಿಜ ತುಂಬಾ ಖುಷಿ ಆಯ್ತು. ಅದೀಗ ಯಾವಾಗ್ಲೂ ಅಲ್ಲಿ ಯಾವ ಮನೆ ಕಟ್ತವ್ರಿ ಇಲ್ಲಿ ಕಡೆ. ಈಗ ಇಲ್ಲಿ ಸ್ಟಾರ್ಟ್ ಮಾಡೋರೆ. ಅದ್ ನೋಡಿ ನಿಜ ಖುಷಿ ಆಯ್ತು. ಫೈನಲಿ ಅದೊಂದು ಜವಾಬ್ದಾರಿ ತರ ನಮ್ಗೆ. ನಮ್ ತಂದೆ ಇದ್ದಿದ್ರೆ ಅದೊಂಥರ, ನಮ್ ತಂದೆ ಇಲ್ಲ. ಮತ್ತೆ ಇನ್ನು ನಮ್ಮ ಅಮ್ಮನ ಬಗ್ಗೆ ನಿಮಗ್ ಗೊತ್ತವ್ರು ತುಂಬಾ ಇನ್ನೋಸೆಂಟ್. ಅವ್ರಾಯ್ತು, ಮನೆ ಆಯ್ತು ಅನ್ನೋ ತರ. ಶಿವುಗೆ ಹುಡುಕಿ ಅವ್ನ ಮದ್ವೆ ಮಾಡೋದು ನಿಜವಾಗ್ಲೂ ನಮ್ಮಿಬ್ರಿಗೂ ಅಷ್ಟೇ, ನನ್ಗೆ ಮತ್ತೆ ನಮ್ಮ ಅಕ್ಕಂಗೆ, ಇಬ್ರು ಅಕ್ಕದಿರ್ಗುನು ಇಬ್ರು ಭಾವಂದಿರ್ಗುನು ಅದೊಂದು ಜವಾಬ್ದಾರಿ ತರ ಇತ್ತು, ರೆಸ್ಪಾನ್ಸಿಬಿಲಿಟಿ ತರ ಇತ್ತು. ಅದ್ ಫೈನಲಿ ಆಯ್ತು ಆಯ್ತಾ. ಅದು ತುಂಬಾ ಒಂಥರ ಮನ್ಸಿಗೆ ಸಮಾಧಾನ ಅನ್ಸ್ತು. ತಾಳಿ ಕಟ್ಟೋ ಕ್ಷಣದವರ್ಗುನು ಏನೋ ಒಂಥರ ಅನ್ಸ್ತಾ ಇರುತ್ತೆ, ಹೆಂಗಾಗುತ್ತೋ ಏನಾಗುತ್ತೋ ಅಂತ ಅನ್ಬಿಟ್ಟು. ಮದ್ವೆ ಎಲ್ಲ ನಿಜ ಚೆನ್ನಾಗಾಯ್ತು. ಅವರು ಎಲ್ಲ ಮದ್ವೆನ ಚೆನ್ನಾಗಿ ಮಾಡ್ಕೊಟ್ರು, ರಕ್ಷಿತಾ ಅವ್ರ ಮನೇನು ಕೂಡ. ಮತ್ತೆ ನಮಗೂ ಅಷ್ಟೇ, ನಮ್ಮ ಡ್ಯಾಡಿ ಇದಕ್ಕೂ ಒಂದು ಸಮಾಧಾನ ಆಗಿರುತ್ತೆ. ಅವ್ರಿಗೂ
3 ಜನದ ಮಕ್ಳು ಈಗ ಅವ್ರವ್ರ ಜೀವನ ಅಂತ ಅವ್ರವ್ರು ನೋಡ್ತಾರೆ. ಈಗ ಅವನಿಗೆ ಕೇರ್ ಮಾಡಕ್ಕೆ ಅಂತ ಅಂದ್ಬಿಟ್ಟು, ನಮ್ಮ ಅಮ್ಮನ ನೋಡ್ಕೊಳ್ಳೋದಿಕ್ಕೆ ಅಂತ ಅಂದ್ಬಿಟ್ಟು ಈಗ ರಕ್ಷಿತಾ ಬಂದಿದ್ದಾಳೆ. ಎಲ್ಲ ಒಟ್ನಲ್ಲಿ ನಾವು ಅನ್ಕೊಂಡಂಗೆನೆ ಮದ್ವೆ ಎಲ್ಲ ಚೆನ್ನಾಗಾಯ್ತು. ರಕ್ಷಿತನೂ ಅಷ್ಟೇ ಮದ್ವೆಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ಲು, ಶಿವನು ಅಷ್ಟೇ. ಏನ್ ಹೇಳೋದು, ಒಂಥರ ಎಮೋಷನಲ್ ಮೂಮೆಂಟ್ ಬೇರೆ ಕ್ರಿಯೇಟ್ ಆಯ್ತು. ಅದೆಲ್ಲ ಪ್ಲಾನ್ ಮಾಡಿದ್ವಿ ಆಕ್ಚುಲಿ ನಾನು ನವೀನ್. ಯಾಕಂದ್ರೆ ಈ ಫಂಕ್ಷನ್ಸ್ ಅದು ಇದು ಅಂತ ಅನ್ಬಿಟ್ಟು ಎಲ್ಲೋ ನಮ್ ಡ್ಯಾಡಿನ ನಾವ್ ನೆನೆಸ್ಕೊಳ್ದಂಗೆ ಇರಬಾರ್ದು, ಅಲ್ಲಿ ನಮ್ ಡ್ಯಾಡಿ ಪ್ರೆಸೆನ್ಸ್ ಇರ್ಬೇಕು ಅಂತಾನೆ ಪ್ಲಾನ್ ಮಾಡಿ ಡ್ರಾ ಮಾಡಿಸಿದ್ದು. ಮತ್ತೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ನಾನು ಶಿವಕುಮಾರ್ ಅಂತ ಅನ್ಬಿಟ್ಟು ಅದ್ಭುತವಾಗಿ ಡ್ರಾ ಮಾಡಿದ್ರು ಅಲ್ವಾ ನವೀನ್. ಅವ್ರು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತ ಅಂದ್ರೆ ಸೀರಿಯಸ್ಲಿ ಅದು ಇರಿ ಅವ್ನಿಗೇನಾದ್ರು ಕೊಡಿ, ಅವ್ನ ಕೈಗೆ ಏನಾದ್ರು ಕೊಡಿ ನೋಡಿ. ಹಿಂಗೆ ಮಕ್ಳು ಇಟ್ಕೊಂಡು ನಿಜ ಎಲ್ಲ ಮಾಡೋದಿದೆಯಲ್ಲ ಬಹಳ ಕಷ್ಟ. ಅದ್ರಲ್ಲೂ ಇತ್ತೀಚೆಗೆ ಬಹಳ ಇರಿಟೇಷನ್ ಮಾಡ್ತಾವ. ನೀವು ಯಂತ್ರ ಹಾಕ್ಸ್ಲಿಲ್ವಾ? ಇಲ್ಲ, ಅಲ್ಲಿ ಇವತ್ತಿಲ್ಲ, ಅವರು ಹೋಗಿದ್ದೆ ಭಾನುವಾರ ಅಂತ ಸಿಗೋದು. ತಗೋ ಮೇಕಪ್ ಬ್ರಷ್ ಕೊಡು. ಏನೋ ಹೇಳ್ತಾ ಇದ್ದೆ. ಶಿವಕುಮಾರ್ ಅಂತ ಅಂದ್ಬಿಟ್ಟು ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕರ್ಸಿದ್ದು. ತುಂಬಾನೇ ಚೆನ್ನಾಗಿ ಮಾಡಿದ್ರು. ಅದು ಫೋಟೋ ಇದನ್ನ ಡ್ರಾ ಮಾಡಿದ್ರಲ್ಲ, ಎಕ್ಸಾಕ್ಟ್ ನಾವ್ ಏನ್ ಫೋಟೋ ಕೊಟ್ಟಿದ್ವಿ ಅವ್ರಿಗೆ ಸೇಮ್ ಮಾಡಿದ್ರು. ಹೌದು, ಅದು ದೂರದಿಂದ ನೋಡಿದಾಗ ನಿಜವಾಗ್ಲೂ ನಮ್ಮ ಡ್ಯಾಡಿ ಬಂದಿದ್ದಾರೆ ಅನ್ನೋ ತರ ಎತ್ಕೊಳ್ಳಿ ಅಂತಾನೆ ಅನಿಸ್ತಾ ಇತ್ತು. ಸೊ ಈ ತರ ಇವೆಂಟ್ ಏನಾದ್ರು ಇದ್ದಾಗ ಮ್ಯಾರೇಜ್ ಫಂಕ್ಷನ್ಗಳಿಗೆ ಅಥವಾ ಯಾವ್ದಾದ್ರು ಈಗ ನೇಮ್ ರಿವೀಲ್ ಮಾಡೋದಕ್ಕಿರ್ಬೋದು ಮಾಡಿಸ್ಬೇಕು ಅಂದ್ರೆ ನಾನು ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಹಾಕಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ. ಲಾಸ್ಟ್ ಫ್ಲಾಗಲ್ಲಿ ಹಾಕ್ಬೇಕಿತ್ತು, ನಾನು ಎಡಿಟ್ ಮಾಡೋ ಗಡ್ಬಿಡಿಯಲ್ಲಿ ಮರ್ತು ಬಿಟ್ಟಿದ್ದೀನಿ. ಒಂದ್ಸಲ ಪ್ರೆಸ್ ಮಾಡ್ಲಿ ಬಿಡ್ರಿ, ಒಂದ್ಸಲ ಪ್ರೆಸ್ ಮಾಡಲ್ಲ, ಪೂರಾ ಮೊಬೈಲ್ ಹಿಡ್ಕೆ ಎಳ್ಬಿಡ್ತಾನೆ. ಲೈಟ್ ಆನ್ ಮಾಡ್ಸೋಗಿ ಮಿರರಲ್ಲಿ ಸಮಾಧಾನ ಆಗ್ತಾನೆ. ಸೊ ಇನ್ನೂ ತಿಂಡಿ ಮಾಡಿಲ್ಲ, ತಲೆ ನೋವೋದಕ್ಕೆ ಶುರು ಆಗ್ತಾ ಇದೆ. ಇನ್ನು ರಕ್ಷಿತನ್ ಕರ್ಕೊಂಡು ಬಂದಿದ್ದಿರ್ಬೋದು, ಅದೆಲ್ಲ ಅದೊಂಥರ ಚೆನ್ನಾಗಿತ್ತು. ಇದೇ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಹಿಂಗೆ ಮಾಡಬೇಕು ಏನೋ ಅಂತ. ಇನ್ನು ಇವತ್ತು ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ ನಂಜನಗೂಡು ಕಳಿಸಿದ್ವಿ, ಹೋಗಿದ್ದಾರೆ. ನಾನು ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಈಗ ನನಗೆ ಒಂಥರ ತಿಂಡಿ ಲೇಟ್ ಆದರೆ ತಲೆನೋವು ಶುರು ಆಗ್ಬಿಡುತ್ತೆ. ಈಗ ಬನ್ನಿ ನಮ್ಮ ಅಮ್ಮನ ಮನೆಗೆ ಹೋಗೋಣ. ರಕ್ಷಿತ ಪೂಜೆ ಮಾಡಿರೋದು ಇವತ್ತು. ಫ್ರೆಂಡ್ಸ್, ಇವತ್ತು ತಿಂಡಿ ಬಂದು ನೀರು ದೋಸೆ ಮತ್ತೆ ತರಕಾರಿ ಪಲ್ಯ. ದೋಸೆ ಟೈಪ್ ಬರುತ್ತೆ ಇದು. ದೋಸೆ ಅಲ್ಲ, ಆದ್ರೆ ನಾವು ಒಚ್ಚುಲ್ಗೆ ಅನ್ಬೇಕು. ನಮ್ಮ ಪದ ಹೇಳು, ಒಚ್ಚುಲ್ಗೆ. ಅದು ಆಯ್ತು, ಒಚ್ಚುಲ್ಗೆ. ನಮ್ಮ ಅಕ್ಕ ಹೇಳು ಒಚ್ಚುಲ್ಗೆ ಅಂತಾನೆ ಅನ್ಬೇಕು. ನಾನು ಇವಳೀಗ ಅವ್ರ ಮನೆಗೆ ಹೋಯ್ತಾಳಂತೆ, ನಾನು ಹೋಗ್ಬೇಡ ಅಂತ. ಯಾಕೆ ಹೋಯ್ತೀಯಾ? ಸ್ವಲ್ಪ ಕೆಲಸ ಆದ ಕಡೆ, ಪರ್ಸ್ನಲ್, ತೀರಾ ಪರ್ಸ್ನಲ್, ಹೇಳಕ್ಕಾಗಲ್ಲ. ನೀನು ನನಗೆಲ್ಲ ಹೇಳ್ಬಿಟ್ಟೆ ಹೋದ್ಯಾ? ನಮ್ಮ ಅತ್ತೆ ಅಂತೂ ಮಿಂಚಿಂಗು ತಿರ್ಗತ್ತೆ ಈ ಕಡೆ. ಮತ್ತೆ ನೀವು ಏನಂತ ಮಾಡಿದ್ರು ಗೊತ್ತಾ? ಯಾರೋ ಕಮೆಂಟು, ನಿಮ್ಮ ಸೋದರತ್ತೆ ಡ್ಯಾನ್ಸ್ ಸೂಪರ್ ಅಂತ ಕಮೆಂಟ್ ಹಾಕ್ತಿದ್ರು, ಸಖತ್ತಾಗಿ ಬರ್ತಾರೆ ಅಂತ. ಕಮೆಂಟ್ ತೋರಿಸ್ಲ ನಿನಗೆ? ಓಡಾಡಿ ಸಿಕ್ಕಾಪಟ್ಟೆ ಓಡಾಡ್ಬಿಟ್ಟವ್ರೆ ನಮ್ಮ ಅತ್ತೆ. ನೀನ್ ನಗ್ಬೇಕು ದೊಡಮ್ಮ, ನಗ್ಬೇಕು, ನಮ್ಗೋಸ್ಕರ ನಗ್ತಾ ಇರ್ಬೇಕು ನೀನು. ಈಗ ನೀನೇ ದೊಡ್ಡವಳು ನಮ್ಮ ಮನೇಲಿ. ಈಗ ಸೌಮ್ಯ ಕೂತಲ್ಲೇ ಡ್ಯಾನ್ಸ್ ಮಾಡ್ತಾಳೆ. ಹೆಂಗ ತೆಗ್ದು ಮಧ್ಯಾಹ್ನಕ್ಕೆ ಏನ್ರ ಸ್ಪೆಷಲ್ ಚೆನ್ನಾಗಿರ್ತಿತ್ತು ಅಲ್ವಾ? ಎಲ್ಲ ಫ್ಯಾಮಿಲಿ ಸೇರ್ಕೊಂಡು. ಅಜ್ಜನೇ ಇಲ್ವಲ್ಲ ಇಲ್ಲಿ, ಯಾರು ದೊಡ್ಡಪ್ಪ ಸೇರ್ಸ್ಬಿಟ್ಟು ಮಾಡ್ಬೇಕಿತ್ತು. ಇಲ್ಲೇ ಬಿರಿ, ಇಲ್ಲೇ ಮಾಡ್ಬೋದು. ಇವತ್ತು ಚೌಟ್ರಿಲೇ ಮದ್ವೆ ದಿನನೇ ಈಗೆಲ್ಲ ನಾನ್ ವೆಜ್ ಮಾಡ್ತಾರೆ. ಅಲ್ಲೇ ಮಾಡ್ತಾರೆ ಅಂದ್ಮೇಲೆ ಈಗ ಇವತ್ತು ಬೀಗ್ರೂಟ ಮಾಡಿದ್ರೆ ಆಗ್ತಿರ್ಲಿಲ್ವಾ? ಇವ್ರು ಯಾವ ಎದ್ರಕಬೇಡ. ಈಗೇನ್ ಯಾರು ನಾನ್ ವೆಜ್ ತಿನ್ಬೇಕು? ಎಲ್ಲಾರು. ನಾನು ಸೌಮ್ಯ, ನಿಂದು ಓಟು. ಫ್ರೆಂಡ್ಸ್, ನಮ್ಗೆ ನಾನ್ ವೆಜ್ ತಿಂದೇ ಇರಕ್ ಆಯ್ತಾ ಇಲ್ಲ. ಸಂಡೇ ಬೀಗ್ರೂಟ. ಅಯ್ಯೋ ಬಿಡ್ರೋ ಹೊತ್ತಾಗೆ ಯಾಕೆ? ಒಂಥರ ಕ್ಲೀನಾಗಿ ಮಡಿಯಾಗಿರ್ತದೆ ಇವತ್ತು ನಾಳೆ ಅಲ್ವಾ? ಅದ್ರ ಸುಮ್ನೆ ಯಾಕೆ ಬಿಡಿ ಅಷ್ಟೇ. ನೋಡಿ ಫ್ರೆಂಡ್ಸ್, ನಾವೆಲ್ಲ ಯಾವ ರೇಂಜಿಗೆ ನಾನ್ ವೆಜ್ ಲವರ್ಸ್ ಆಗಿದ್ದೀವಿ ಅಂತ.
ಆಯ್ತು ಆಯ್ತು ಮುಗ್ದಿಲ್ವಲ್ಲ. ಹಾ ಅವ್ರದ್ದು ಆದ್ರೆ ಮದುವೆ ಆಯ್ತು, ಬೀಗ್ರೂಟ ಆಯ್ತು, ಮುಗ್ದಾಯ್ತು ಫಂಕ್ಷನ್. ನಮ್ದು ಮುಂದೆ ಬಿಡಿ ಇವತ್ತು ನಾಳೆಗೆ ನಾಡ್ತಾರೆ ಏನೋ ನನ್ಗೆ ಹಿಂಗ್ ಚೇಷ್ಟೆ ಆಡ್ಬಿಟ್ರೆ ಸೌಮ್ಯ ಮಮ್ಮಿ ಅಂತ ನನ್ಗೆ ನಮ್ಮನೇಲಿ ಮಾಡ್ಬೋದು. ಇಲ್ಲ ಕಣ್ರಿ, ಎಲ್ಲಾರು ಮಾತಾಡ್ತವ್ರೆ. ಸುನಂದ್ ದೊಡ್ಡಮ್ಮ ಮಾತ್ರ ಸುನಂದ್ ದೊಡ್ಡಮ್ಮ ಅಂದ್ರೆ ಇವ್ರೆ ಬ್ಯಾಡ್ರಳ್ಳಿಲಿ ಇರೋದು, ಮಾತೇ ಆಡ್ತಾ ಇಲ್ಲ. ಯಾಕೆ ದೊಡಮ್ಮ ಮಾತಾಡೋದೊಡಮ್ಮ, ನಮ್ಮಿಂದ ಏನಾದ್ರು ತಪ್ಪಾದ್ರೆ ಕ್ಷಮಿಸ್ಬಿಡೋ ದೊಡಮ್ಮ, ಅಲ್ಲೇ ನಮಸ್ಕಾರ. ಇವರೆಲ್ಲ ಎಲ್ಲಾರು ನಮ್ಮ ಅತ್ತೆ ನಮ್ಮ ಅಮ್ಮ ಅವ್ರದೆಲ್ಲ ಕಾಲಿಟ್ಕೊಳಕ್ ನಂಗೆ ನಮ್ಮ ಅಲ್ವಾ ಆಶೀರ್ವಾದ ಕಣೆ ಅವ್ರದ್ದೆಲ್ಲವಾ ಹಿಡ್ಕೊಂಡಿಲ್ವಾ ಮದ್ವೆಲಿ ಎಲ್ಲ ನಮಸ್ಕಾರ. ಒಂದು ಶಿವವಾದ ದಡಿ ದಡಿ ಬಿಳಿ ಬಿಳಿ ಹಿರಿಯರಿಗೆ ಹೈಟ್ ಬೇರೆ ಹೈಟ್ ಬೇರೆ, ಅವನಿಗೆ ಬಗ್ಗಕ್ಕೆ ಆಗ್ತಾ ಇಲ್ಲ. ತಂಗಿ ಅನ್ಬಿಟ್ಟು ನೋಡ್ತಾ ಇದ್ದೆ. ಏನಾರು ಆಗ್ಲಿ ನನ್ಗೆ ರೆಕ್ಸ್ತಾಳ, ನಮ್ ಸೌಮ್ಯನ್ ಆಸೆ ಬಿಡಿಸ್ಕೊಳಕ್ಕೆ ಇರ್ತಾ ಇವಳು ಹೆಂಗ್ ಇನ್ಫಾರ್ಮೇಶನ್ ಕೊಡ್ತಾಳೆ ಅಂತ ನಿನ್ಗೆ ಮಗ ಅಂತೆ ಅವನು ನಾನುವೆ ಅತ್ತೆ ಅದಕ್ಕೆ ನಮ್ಮಿಂದ ಏನಾದ್ರು ತಪ್ಪಾಗಿದ್ವಿ ನೀವೆಲ್ಲ ಕ್ಷಮಿಸ್ಬೇಕು. ನಿನ್ನೂ ಕೇಳ್ತಾವ್ನಿ, ನಿನ್ಗೂ ಬೈತೀನಿ ನಾನು. ಅಯ್ಯೋ ಅತ್ತೆ ಸೌಮ್ಯ ಅವಳು ಯಾಕೋ ಕಾಲಿಗೆ ಬಿಡಿಸ್ಬೇಕು ಅನ್ಸೈತೆ. ನೀನು ಎಲ್ಲರ ಕಾಲ್ಗೂ ಬಿದ್ಕ ಸೌಮ್ಯ. ಲೇ ಸೌಮ್ಯ, ಇಲ್ಲಿ ಎಲ್ಲರ ಕಾಲ್ಗೂ ಬೀಳಿಸ್ಬೇಕು ಅಂತ ಒಂದ್ ಕಡೆಯಿಂದ ಮಾಡ್ಕೊಬಾರೆ ಸೌಮ್ಯ. ವಿಜಯ ಕಲಾಂಟಿ ಚಿಕ್ಕ ಮಗ ಖಂಡಿತ ಬೇಜಾರಿಲ್ಲ. ಬೀಳಕ್ಕೆ ಹೊಟ್ಟೋದಲ್ಲ ಸೌಮ್ಯ, ಹಿಂಗೆ ಡೈ ಹೊಡಿಯಕ್ಕೆ ಕಾಲಕ್ಕೆ ಬೀಳಕ್ಕೆ ನಮ್ ಸೋದರ ಇನ್ನೊಂದು ಸ್ವಾಮಿ ಬೀಳದಂತೂ ಕಾಲ್ ಬಿಡಕಂತ ಅವಳೇನು ಬೇಜಾರು ಮಾಡ್ಕೊಳ್ಳಲ್ಲ, ಅವ್ಳಿಗೆ ಆಶೀರ್ವಾದ ಬೇಕು. ಕೇಳಿದ ಕಿರ್ಚಿಬೇಡಿ ಕಣ್ರೆ. ಈಗ ಬಿಟ್ಟ ಅದ್ರಲ್ಲಿ ಏನೇ ಐತಿ ಬೇಜಾರು, ದೊಡ್ಡವ್ರ ಕೆಲಸ ಮಾಡ್ಕೊಳಕ್ಕೆ. ಆಗ್ಲಿ ಓದೆ ಹತ್ರಕ್ಕೆ ಹೋಯ್ತಾ ಇಲ್ಲ, ಹೋಗಿ ಸೌಮ್ಯ. ಮತ್ತೆ ಆಗ್ಲೇ ಜಂಪ್ ಮಾಡ್ದಲ್ಲ ಹಂಗ್ ಮಾಡತ್ತೆ. ಲೇ ಹೆಂಗ್ ಜಂಪ್ ಮಾಡ್ಕೊಂಡು ಗೊತ್ತಾ ಬಂದಿದ್ದು, ಕ್ಲಾಪ್ ಮಾಡ್ಕೊಂಡು ಜಂಪ್ ಮಾಡ್ಕೊಂಡು. ಓ ಹಂಗೆ ಹೋಗ್ಬೇಕಲ್ಲ, ಹೋಗು ಚೇರ್ ತಗೊಂಡು. ಬೆಳಗ್ಗೆಯಿಂದ ನಾವು ಹೀರೋಯಿನ್ ತೋರಿಸಿರ್ಲಿಲ್ಲ ನಾವು. ಕೊಟ್ರೆ ಇದಾಕ್ಬಿಡ್ತಾನೆ, ಅಲ್ಲಲ್ಲಿ ಕಿತ್ತಾಕ್ಬಿಡ್ತಾನೆ. ಬೇಡ, ಇಲ್ಲಿ ಬರ ಊಟ ಹಾಕ್ಸ್ಕೊಂಬರ. ಪಾಪು ಟ್ರೇ ಬಂದ. ಬಾ ಇಲ್ಲಿ ಬಾ. ಗಂಡು ಹೀರೋ ಸದ್ಯಕ್ಕೀಗ ಇವರಿಬ್ರು ಹೀರೋ ಹೀರೋಯಿನ್. ನಂಜನಗೂಡು ದೇವಸ್ಥಾನಕ್ಕೆ ಹೋಗಿದ್ರು. ಹೌದು, ಇನ್ನೆಲ್ಲರೂ ಹೋಗ್ಬಿಟ್ಟಿದ್ರು. ಎಲ್ಲರೂ ಹೋಗಿದ್ರಿ. ಇನ್ನೆಲ್ಲರೂ ನಮ್ಗೆ ವಿಷಯವಂತೂ ಯಾರಲ್ಲಿ ಕಾಮೆಂಟ್ ಹಾಕಿದ್ರು ನಿಮ್ಮ ತಮ್ಮನ ತಿಳಿದಾರೆ ಅಂತ ನೋಡ್ತೀವಿ. ಅವರು ಹಿಂದೆಯಿಂದನೇ ನೋಡಿ ನಿಮ್ಮನ್ನ ಕಂಡಿಡಿದು ಬಂದವರಲ್ಲ. ತುಂಬಾ ಖುಷಿ ಆಯ್ತು ನೋಡಿ ಮಾತಾಡ್ಸಿದ್ದು. ಎಲ್ಲಿ
ದೇವಸ್ಥಾನದಲ್ಲೇ? ಹಾಂ ಹಾಂ. ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು ಲೈವ್ ಆಗಿ? ಇಲ್ಲ ಆಗಿದೆ. ಸುಮಾರು ಸಲ ಮಾತಾಡ್ಸಿದ್ರು ಸರ್, ನನಗೂ ಯಾರೋ ಅಲ್ಲ, ಆಫ್ಟರ್ ಮ್ಯಾರೇಜ್ ಇಬ್ರು ಜೊತೆಲಿದ್ದಾಗ, ಆಫ್ಟರ್ ಮ್ಯಾರೇಜ್ ಇಬ್ರು ಜೊತೆಲಿದ್ದಾಗ ಇಂಡಿವಿಜುವಲ್ ಆಗಿ ಸಪ್ರೇಟ್ ಇದೆ. ಯೂಟ್ಯೂಬ್ ಅಲ್ಲಿ ಕಮೆಂಟ್ಸ್ ಮಾಡಿದ್ರಲ್ಲ, ಅದು ನೋಡಿ ಎಷ್ಟು ನಿಮ್ದೇನು ಅಪ್ಲೋಡ್ ಆಗ್ಲಿಲ್ಲ ಮಾಡಿ ಇವಾಗ ಈಗ ಒಂಚೂರು ಒಂದ್ 10 ನಿಮಿಷ ಊಟ ಗಿಟ್ಟ ಮಾಡಿದ್ರೆ ಊಟ ಮಾಡಿದ್ರ ಮತ್ತೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಮಾಡು. ಎಷ್ಟು ಕಮೆಂಟ್ಸ್ ಹಾಕಿದಾರೆ ಗೊತ್ತಾ? ನನ್ಗಂತೂ ಆ ಕಮೆಂಟ್ಸ್ ನ ಓದಿ ಅಪ್ಪ ನಿಜ ಆ ಪ್ರೀತಿನ ಸಂಪಾದನೆ ಮಾಡೋದೈತಲ್ಲ, ಇದು ನೋಡಿದಾಗ್ಲಿ ಅನ್ಸುದು. ಹುಡುಗೋಗಿದ್ದಾನೆ, ಬರ್ತಾ ಬರ್ತಾ ರಾಯರ್ ಕುದ್ರೆ ಕತ್ತೆ ಆಗ್ತಾ ಇದೆ. ಅವನ್ದು ಇದ್ರ ಫೋನು ಮೊಬೈಲ್ ಟಾಯ್ ಇದೆಯಲ್ಲ, ಅದಿದ್ರೆ ನಮ್ಮ ಮನೇಲಿ ಮೊಬೈಲ್ ಕೇಳಲ್ಲ. ಶಟ್ ಡೌನ್ ಆಗಿದೆ ಅದು. ಹಾಕ್ಬೇಕು. ಅದ್ರದ್ದು ವಿಡಿಯೋನೇ ಮಾಡಿಲ್ಲ ನಾನು, ಅವನೇ ಅದಕ್ಕಿಂತ ಹೇಳ್ತಾ ಇಲ್ಲ. ವಿತ್ ಚಾರ್ಜಿಂಗ್ ಇದೆಯಾ ಅದು? ಇದೆ ಅನ್ಸುತ್ತೆ, ಬಟ್ ಏನು ಕೊಟ್ಟಿಲ್ಲ ಅಲ್ವಾ, ಮಾಮೂಲಿ ಚಾರ್ಜರಲ್ಲೇ ಹಾಕೋಬೋದೇನೋ. ದರ್ಶನ ಎಲ್ಲ ಚೆನ್ನಾಗೈತೆ. ಇವತ್ತೇನು ವೀಕ್ ಡೇಸ್ ಅಲ್ಲ, ವೀಕೆಂಡ್ ಅಲ್ವಲ್ಲ, ನಾಳೆ ನಾಡಿದ್ದು ರಶ್ ಇರುತ್ತೆ. ಓದ್ನ ಜೀವಿತ್ತು ಸಂಜೆ ಅವ್ನು ಇವತ್ತು ಎಷ್ಟು ಸಂಕಟ ಅವನು ಬೀಗ್ರೂಟ. ಒಂದ್ ಕಡೆ ಅವನು ಮೊದ್ಲೇ ನಾನ್ ವೆಜ್ ಅಂದ್ರೆ ಇಷ್ಟ, ಬೀಗ್ರೂಟ ಮುಗಿಸ್ಕೊಂಡು ಕಳ್ಸೇ ಅವ್ನ ಫಂಕ್ಷನ್ ಮೊದ್ಲೇ ಅವ್ನ್ ನಾನ್ ವೆಜ್ ಊಟ ಅಂದ್ರೆ ಇಷ್ಟ, ಫಂಕ್ಷನ್ ಈ ತರ ಅಂದ್ರೆ. ಅದ್ರಲ್ಲೂ ಸೋದರ ಮಾವನ್ ಬೀಗ್ರೂಟಕ್ಕೆ ಇಲ್ಲ ಅಂತ ಅವ್ನು ಫೀಲ್. ಕೈ ಅಂತ ಎದುರ್ಕೊಬಿಟ್ಲು. ಹಂಗೆ ಹೋಯ್ತಾ ಇರ್ತದೆ ಅಂತ ಅವ್ರಿಗೂ ಟೆನ್ಷನ್. ಬೇಜಾರಾಗುತ್ತೆ, ಬಟ್ ಅವ್ನ ಎಜುಕೇಶನ್ ಎಷ್ಟು ಪ್ರೆಷರ್ ಐತೆ, ಎಷ್ಟು ಅವ್ರಿಗೆ ಇದೆಲ್ಲ ಆ ಕ್ಷಣದ ಖುಷಿ ಅಷ್ಟೇ. ಊಟ ದೊಡ್ಡ ಏನು ಲೈಫ್ ಲಾಂಗ್ ಖುಷಿ ಕೊಡ್ಬೇಕು ಅಂದ್ರೆ ಅಲ್ಲಿರೋದು. ಅವ್ನು ಓದಿ ಇದು ಮಾಡಿದ್ರೆ ಲೈಫ್ ಲಾಂಗ್ ಖುಷಿ ಆಗಿರುತ್ತೆ. ಇದೇನಿದ್ರು ಒಂದಿನ 2 ದಿನ ಅದಕ್ಕೆ ಸುಮ್ಮನೆ ಹೇಳೋರ ಶಿಕ್ಷಣದ ಬೇರು ಬೇವಿಗಿಂತ ಕೈ, ಅದರ ಫಲ ಜೇನಿಗಿಂತ ಸಿಹಿ ಅಂತ. ಅಯ್ಯಪ್ಪ ನವೀನ್, ನಿನ್ಗಂತೂ ಎಷ್ಟು ಫ್ಯಾನ್ಸ್ ಆಗಿದ್ದಾರೆ ಅಂದ್ರೆ, ಆ ಸ್ಕೂಲ್ ಹತ್ರ ಇದು ಇಡಮ್ಮ ಏನಾಗಲ್ಲ, ಬ್ಯಾಂಗಲ್ ಸ್ಟೋರ್ ಇರ್ತಲ್ಲ ಅಲ್ಲಿ. ಕೊಡಿ 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 ಅಂಕಲ್ ಬಂದಿದ್ರು, ಕೊಡ್ಬೇಕಾದ್ರೆ ನನಗೆ ಕಾಲ್ ಕೊಡೋಕೆ ಜನ ಪಾಪ ಅವ್ರು ತುಂಬಾ ನಾನು ನೋಡ್ತಾ ಇರ್ತೀನಿ ನಿಮ್ಮ ಆ ಆಂಟಿ ಎಷ್ಟು ಖುಷಿ. ಊಟದಲ್ಲಿ ಅವರು ನಿಮ್ಮನ್ನ ನೋಡ್ದೇನೆ ಹೊರಟೋಗ್ಬಿಡ್ತೀವೋ, ಈಗ ಎಲ್ಲೂ ಸಿಗ್ಲಿಲ್ಲ ನೀವು ನಿಜ ಮಾತಾಡ್ತಿದ್ದು ಎಷ್ಟು ಖುಷಿ ಆಯ್ತು ನಿಮ್ ಬ್ಲಾಗ್ಸ್. ಅವರೆಲ್ಲ ನಾವು ಅವ್ರ ಹತ್ರ ಪೆನ್ನು ಅದು ಇದು ತಗೊಳಕ್ ಹೋಗ್ತಿದ್ವಿ. ಇವತ್ತು ನಮ್ ಬ್ಲಾಗ್ಸ್ ನ ನೋಡೋರು ಅಷ್ಟೊಂದು ಖುಷಿ ಪಟ್ಟಿದ್ದಾರೆ. ಕಾಲ್ ಕೊಡಕ್ಕೆ ಹೋದಾಗ್ಲೂ ಅವ್ರು ತುಂಬಾ ಖುಷಿ ಪಟ್ರು. ನಾನು ಬರ್ತೀನಿ ಅನ್ನೋದು. ಹಂಗೆ ಅಭಿಮಾನಿ ಅಂತ ಅಂದವ್ರೆ ಬಂದಿ ಎಷ್ಟೋ ಜನ ಅದೇ ಖುಷಿಯಿಂದನೇ ಬಂದಿದ್ದು. ನನ್ಗೆ ಸುಮಾರು ಜನ ಬಂದಿದ್ರು ಸಬ್ಸ್ಕ್ರೈಬರ್ಸ್. ಕಮೆಂಟ್ ಖುಷಿ ಆಯ್ತು ಅದೆಲ್ಲ ಬಂದಿದ್ದು. ರಕ್ಷಿತಾ ಹೆಂಗನ್ಸ್ತಿದೆ ಅತ್ತೆ ಮನೆ? ಒಂಚೂರು ಡೋರ್ ಹಾಕಪ್ಪ, ಅಲ್ಲಿ ಟಿವಿ ಹಾಕೊಂಡು. ಕಂಫರ್ಟಬಲ್ ಆಗಿದೆ ಅಕ್ಕ. ನಿಂಗೇನು ಅನ್ಸ್ತಲ್ವಾ ಆತರ ವಿಡಿಯೋ ಕಾಲಲ್ಲೇ ಮನೆನೆಲ್ಲ ನೋಡ್ಕೊಂಡು ಮಾತಾಡಿರ್ತೀರಾ? ಆಮೇಲೆ ಚೂರ್ ಅನ್ಸ್ತಾ ಇದೆ ಸ್ವಲ್ಪ, ತುಂಬಾ ಜಾಸ್ತಿ ಏನ್ ಫೀಲ್ ಆಗ್ತಾ ಇಲ್ಲ. ತುಂಬಾ ಹೊಸ ತರ, ನೀವೆಲ್ಲ ಮೊದ್ಲಿಂದನೂ ಜಾಸ್ತಿ ಕ್ಲೋಸ್ ಆಗಿದ್ದೀರಲ್ಲ, ಅದಕ್ಕೆ ಅನ್ಸ್ತಾ ಇಲ್ಲ. ಆರಾಮ ಕಂಫರ್ಟಬಲ್ ಆಗಿದ್ಯಾ? ಏನೋ ಅನ್ಕಂಫರ್ಟಬಲ್, ಯಾವಾಗ ಹೋಗ್ತಿರೋ ನಮ್ಮ ಮನೆಗೆ ಅಂತ ಇಲ್ಲ ಅನ್ಸುತ್ತೆ, ಚೂರ್ ಅನ್ಸುತ್ತೆ. ಒಂಥರ ಅಂದ್ರೆ ಬೋರ್ ಆಗ್ತಿರುತ್ತೆ, ಹೋಗ್ಬೇಕು ಅನ್ಸುತ್ತೆ. ಬಟ್ ಕಂಫರ್ಟಬಲ್ ಆಗಿದ್ದೀನಿ. ಅಡ್ಜಸ್ಟ್ ಆಗ್ಬೇಕಲ್ಲ. ಒಂದು ದಿನ ಆಗಿದೆ ಬಂದು. ಮತ್ತೆ ತಮ್ಮನ್ ಮದ್ವೆ ಎಲ್ಲ ಮುಗಿಸಿದ್ರಿ, ನಿಮ್ಗೆ ಹೆಂಗ್ ಅನ್ಸ್ತಾ ಇದೆ? ಒಂಥರ ನಿರಾಳ ಸಮಾಧಾನ ಅಂತ. ನೀವು ಮುಂದೆ ನೀವಿಬ್ರು ಅಮ್ಮ ಚೆನ್ನಾಗಿದ್ರೆ ಅಷ್ಟೇ ಸಾಕು ಸಾಕು. ನೆಕ್ಸ್ಟ್ ನಮ್ ಚಿಂಟು ಮದ್ವೆ. ಚಿಂಟು ಮದ್ವೆಗೆ ಓಡಾಡೋದೆ ನಾವು. ಹೌದು. ಚಿಂಟು 10 ವರ್ಷ ತನಕ ಆಗಲ್ವಂತೆ. ನಿಮ್ಮ ಅಮ್ಮ ನೋಡಿದ್ರೆ 10 ವರ್ಷಗಳ ಮಡಿಕೊಳಕಾಗುತ್ತ ಚಿಂಟುನ ಮದುವೆ ಮಾಡಿದೆ ಅಂತಾರೆ. ನಾವು ಬರೀ ಓಡಾಡೋದೇ ಆಯ್ತದೆ. ನನ್ನ ಮಕ್ಳು ಮದ್ವೆ ಆಗೋಷ್ಟ್ರಲ್ಲಿ ಈಗ ಅಥರ್ವನ್ಗೆ ಒಂದು 5 ವರ್ಷ. ನಾನು ಹಾಕೊಳಕ್ಕಾಗಲ್ಲ, ಏನೋ ಆಗಲ್ಲ, ಹಾಕೋತೀರ ಹಾಕೊಳಲ್ಲ ನಾನು. ನಂಗೆ ಯಾಕೋ ಈಗಲೇ ಬೇಡ. ನನ್ನ ವ್ಯೂವರ್ಸ್ ಎಲ್ಲ ಸರಿಯಾಗಿ ಕಮೆಂಟ್ ಮಾಡಿದ್ರು, ರಮ್ಯಾ ನೀವು ನಿಜವಾಗ್ಲೂ ನಿಮಗೆ ಸ್ಯಾರಿ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ. ನಾನು ಲಾಸ್ಟ್ ಮೂಮೆಂಟಲ್ಲಿ ಅಂದ್ರು ಹೇಳ್ದೆ ಸೌಮ್ಯನ್ಗೆ, ಲೇ ಯಾಕೋ ಸೀರೆನೇ ಹಾಕೋಬಿಡೋಣ ಅನ್ಸೈತೆ, ಲ್ಯಾವೆಂಡರ್ ಹಾಕೋಬಿಡ್ತೀನಿ ಕಣೆ ರಾತ್ರಿಗೆ ಅಂತ. ಇವಳು ಬಿಡ್ಬೇಕಲ್ಲ, ಇಲ್ಲ ಇಲ್ಲ ಅವಳು ರೆಡಿ ಆಗ್ಬಿಟ್ಟಿದ್ಲಲ್ಲ, ಇಲ್ಲ ಇಲ್ಲ ಹಾಕೊಳ್ಳೋಣ ಅಂತ ಅನ್ಕೊಂಡ್ವಿ. ಬಿಡೋದೊಂದ್ಸಲ ಡ್ಯಾನ್ಸ್ ಮಾಡಿದ್ವಲ್ಲ, ಅದ್ರಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತೈತೆ ತಾನೆ. ಸ್ಯಾರಿ ನಾರ್ಮಲ್ ಆಗಿ ಒಂದೇ ತರ ಆಗ್ಬಿಡೋದು. ಲ್ಯಾವೆಂಡರ್ ನನ್ನ ಹತ್ರ ಇನ್ನೊಂದ್ ಸ್ಯಾರಿ ಐತಲ್ಲ, ಆ ಟೈಮಲ್ಲಿ ತಗೊಂಡಿದ್ದೆ ಒಂದ್ ಸ್ಯಾರಿ, ಅದ್ಕ ಹಾಕೊಳಕ್ಕೆ ಟೈಮ್ ಬರ್ಲಿಲ್ಲ ನೋಡು.
ಅದ್ ಯಾವಾಗ ಟೈಮ್ ಬರ್ಬೇಕು ರಿಸೆಪ್ಷನ್ ಮಾರ್ನಿಂಗ್ ರಿಸೆಪ್ಷನ್ಗೆ ಹಾಕೊಳ್ಳೋಣ ಅಂದ್ರೆ ಎಲ್ಲಿರುತ್ತೆ ಅಲ್ಲಿ ಟೈಮು, ಮತ್ತೆ ನಾವು ಟೈರ್ಡ್ ಆಗಿರ್ತೀವಿ, ಅವಶ್ಯಕತೆ ಇಲ್ಲ. ಅದ್ರಲ್ಲಿ ನಾವು ಜಾಸ್ತಿ ಏನು ನೆಂಟರುಗಳು ಇರಲ್ಲ, ಹೋಗ್ತಾ ಇರ್ತಾರೆ, ಒಂದ್ ಫೋಟೋ ತಗೋತೀವಿ ನಾವು ಸ್ಟೇಜ್ ಮೇಲೆ ಬಂದು ಅಷ್ಟೇ. ಸೊ ದಾಡೆ ಮುಗಿದ್ರೆ ಮುಗೀತು ಅನ್ನೋ ಹಂಗೆ. ಅದಕ್ಕೆ ಹೇಳ್ತಾ ಇದ್ದಿದ್ದು ಮಾರ್ನಿಂಗ್ ರಿಸೆಪ್ಷನ್ ಏನೋ ಅವಶ್ಯಕ ಇದ್ರೆ ನಿಮ್ ಕಡೆ ಜನ ಇದ್ರಲ್ಲ ಅಲ್ವಾ, ಹೌದು ಅದಕ್ಕೆ ಬೇಕು. ಈಗ ನಾವು ಮನೆಗೆ ಹೋಗ್ಬೇಕು. ಬಂಟು ಮಲ್ಕೊಂಡ ಅನ್ಸುತ್ತಲ್ವಾ? ಹೌದು, ಗೆಜ್ಜೆ ಹಾಕೊಂಡಿದ್ದೀನ ಬಂಟು ಒಂದೇ ಅದು ಅಳ್ತಾನಲ್ಲ ಅಲ್ಲಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.